ಶಿವು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಜಾನಂದ, ಹೊಸಕೋಟೆ, ನನ್ನೂರು ಹೊಸಕೋಟೆ. ನಾನು ಸುಮಾರು 4 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ರಂಗವಿಜಯ ಅನ್ನೋ ತಂಡದಲ್ಲಿ ಸುಮಾರು ಒಂದು 200 ಶೋಗಳ ತನಕ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ಎಲ್ಲ ಶೋಗಳನ್ನ ಮಾಡಿಕೊಂಡು ನಮ್ಮ ಕರ್ನಾಟಕ ಇರ್ಬೋದು, ಮಾಲೂರು, ಕೋಲಾರ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ ಮಾಡಿಕೊಂಡು ಜೊತೆಯಲ್ಲೇ ಸಣ್ಣ ಪುಟ್ಟ ಸೀರಿಯಲ್ಗಳು, ಸಣ್ಣ ಪುಟ್ಟ ಸಿನಿಮಾಗಳಲ್ಲೂ ಮಾಡ್ಕೊಳ್ತಾ ಇದು ನನ್ನ ಮೊದಲನೇ ಸಿನಿಮಾ ಆಗಿರುತ್ತೆ. ಮೊದಲನೇ ಸಿನಿಮಾ, ನಾಯಕ ನಟನಾಗಿ ಮೊದಲನೇ ಸಿನಿಮಾ ಆಗಿರುತ್ತೆ. ಈ ಸಿನಿಮಾಕ್ಕೋಸ್ಕರ ಏನೇನು ತಯಾರಿ ಬೇಕೋ ಪ್ರತಿಯೊಂದು ತಯಾರಿ ಮಾಡಿಕೊಂಡು ರೋಣ ಅನ್ನೋ ರೋಣ ಸಿನಿಮಾನ ಮಾಡ್ತಾಯಿದ್ದೀವಿ. ಅದರಲ್ಲಿ ತಯಾರಿ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡಿ ಈ ಸಿನಿಮಾನ ನಾವು 2023 ಶುರು ಮಾಡಿದ್ದು. ಈಗ ನಿಮ್ಮೆಲ್ಲರ ಮುಂದೆ ಬರೋಕ್ಕೆ ರೆಡಿಯಾಗಿದೆ ನವಂಬರ್ 7ಕ್ಕೆ. ಆದಷ್ಟು ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಹೊಸಬರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಈ ಸಿನಿಮಾದಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಶರತ್ ಲೋಹಿತಾಶ್ವಾರ್ ಮಾಡಿದ್ದಾರೆ, ಹಾಗೆ ಅವಿನಾಶ್ ಸರ್ ಮಾಡ್ತಾಯಿದ್ದಾರೆ, ಹಾಗೆ ಶ್ರೀಧರ್ ಸರ್ ಮಾಡ್ತಾಯಿದ್ದಾರೆ, ಬಾಲರಾಜ್ ವಾಡಿ ಅವರು ಈಗ ಕಾಂತಾರಲ್ಲಿ ಫೇಮ್ ಆಗಿದ್ದಾರಲ್ಲ, ಬಾಲರಾಜ್ ವಾಡಿ ಅವರು ಇದ್ದಾರೆ. ಹಾಗೆ ಹೀರೋಯಿನ್ ಬಂದು ಪ್ರಕೃತಿ ಅಂತ, ಅವರು ಲಕ್ಷ್ಮೀ ನಿವಾಸ ಸೀರಿಯಲನ್ನು ಮಾಡ್ತಾಯಿದ್ದಾರೆ. ಇದು ಎಲ್ಲ ಒಂದು ದೊಡ್ಡ ತಾರಾಗಣನೇ ಇದೆ ಸರ್ ಇದರಲ್ಲಿ. ಸರ್, ಇದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ, ಜೊತೆಯಲ್ಲಿ ನಿಮಗೆ ಡಿವೈನ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ, ಆ್ಯಕ್ಷನ್ನು. ಒಂದು ಕಮರ್ಷಿಯಲ್ ಮೂವಿಯಲ್ಲಿ ಏನೇನು ಎಲಿಮೆಂಟ್ಸ್ ಇರಬೇಕು ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ. ಒಟ್ಟು ನೀವು ಟಿಕೆಟ್ ತೊಗೊಂಡು ನೋಡೋರಿಗೆ ಒಂದು ಮೋಸ ಆಗದೆ ಇರೋಂಥ ಸಿನಿಮಾ ಅಂತ ನಾನು ಹೇಳ್ಬಲ್ಲೆ ಸರ್.